ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಜೋರಾಗಿ ಚಪ್ಪಾಳೆ, ಮತ್ತು ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವ್ರಿಗೆ ಜೋರಾಗಿ ಚಪ್ಪಾಳೆ, ಮತ್ತು ಕೃಷ್ಣಪ್ಪ ಸರ್ ಅವ್ರಿಗೂ ಜೋರಾಗಿ ಚಪ್ಪಾಳೆ, ಮತ್ತು ನಿಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ. ಇಂಥ ಅದ್ಭುತವಾದ ಕಾರ್ಯಕ್ರಮಕ್ಕೆ ಸಂಕಲ್ಪ ತೊಟ್ಟು ಕೆಲಸ ಮಾಡಿದಂಥ ಎಲ್ಲ ಮಾಸ್ಟರ್ಸ್ಗೂ ಜೋರಾಗಿ ಚಪ್ಪಾಳೆ. ಪ್ರತ್ಯೇಕವಾಗಿ ಈ ಅತ್ತಿಬಲೆ ಮಾಸ್ಟರ್ಸು ಎಲ್ಲರಿಗೂ, ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಮಾಸ್ಟರ್ಸ್ಗೂ ಚಪ್ಪಾಳೆ. ಸ್ನೇಹಿತರೆ, ನಾನು ಧ್ಯಾನಕ್ಕೆ ಬಂದು ಸುಮಾರು 16 ವರ್ಷ ಆಯಿತು. ಪತ್ರಿಜಿಯವರನ್ನ ಭೇಟಿ ಮಾಡಿ ಒಂದು 15 ವರ್ಷ ಆಯಿತು. ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ನಾನು ಜ್ಞಾನವನ್ನು ಪಡ್ಕೊಂಡು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು, ಎಲ್ಲಿ ನಾನು ಪ್ರಯಾಣ ಮಾಡ್ತೀನೋ, ದೇಶದಲ್ಲಾಗಿರ್ಬೋದು ವಿದೇಶದಲ್ಲಾಗಿರ್ಬೋದು, ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡೋದು ಒಂದೇ ನನ್ನ ಉದ್ದೇಶ. ಯಾಕೆ ಧ್ಯಾನ ಪ್ರಚಾರ ಮಾಡಬೇಕು ಗೊತ್ತಾ? ಯಾಕೆ ಎಲ್ಲರೂ ಧ್ಯಾನಿಗಳಾಗಬೇಕು ಗೊತ್ತಾ? ಮುಖ್ಯವಾದ ಕಾರಣ ಏನಂದ್ರೆ, ನಾನು ನೋಡುವಂಥ ಒಂದು ಪ್ರಪಂಚ ಅದು ನನ್ನದು. ನಾನು ನೋಡುವಂಥ ಪ್ರಪಂಚ ನನ್ನಿಂದ, ನನಗೋಸ್ಕರ, ಬೈ ಮೀ, ಆಫ್ ಮೀ, ಫಾರ್ ಮೀ ಅಂತ ಏನು ಹೇಳ್ತೀವಿ. ನಾನು ಕಣ್ಣು ಮುಚ್ಚಿದ್ರೆ ನನ್ನ ಪ್ರಪಂಚ ಇಲ್ಲ. ನಾನು ಕಣ್ಣು ತೆಗೆದ್ರೆ ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಮಾಮ ಮಾಮಿ, ನಮ್ಮ ಅತ್ತೆ ಸೊಸೆ, ನನ್ನ ಬಿಸ್ನೆಸ್, ನನ್ನ ಕಾರು ಎಲ್ಲ ಸೃಷ್ಟಿಯಾಗ್ತದೆ. ಸೊ ನನ್ನ ಪ್ರಪಂಚಕ್ಕೆ ಮೂಲ ಬಿಂದು ಯಾರು? ನಾನು ಕಣ್ಣು ಮುಚ್ಚಿದ್ರೆ ಆ ಪ್ರಪಂಚ ಇಲ್ಲ. ನೀವು ನೋಡ್ತಾ ಇರೋಂಥ ಪ್ರಪಂಚ ನಿಮ್ಮದು. ನಾವೆಲ್ಲರೂ ಸೇರಿ ಸೃಷ್ಟಿ ಮಾಡ್ತಾ ಇರೋಂಥ ಈ ಭೂಮಂಡಲ, ನಾವು ಕಣ್ಣು ಮುಚ್ಚಿದ್ರೆ ಇಲ್ಲ. ಸೊ ಸ್ನೇಹಿತರೆ, ಈ ತತ್ವ ತುಂಬ ಮುಖ್ಯವಾಗಿ ಪತ್ರಿಜಿಯವರು ಅದನ್ನೇ ಹೇಳೋದು, ವಿ ಆರ್ ಆಲ್ ಕೋ ಕ್ರಿಯೇಟರ್ಸ್ ಅಂತ. ನಾವೆಲ್ಲರೂ ಸಹ ಸೃಷ್ಟಿಕರ್ತರು. ಬಟ್ ಏನು ಡಿಫ್ರೆನ್ಸ್ ಅಂದರೆ, ಅಜ್ಞಾನದಿಂದ ಬೇಜವಾಬ್ದಾರಿಯುತ ಅನ್ಕಾನ್ಷಿಯಸ್ ಕ್ರಿಯೇಷನ್ ನಾವೆಲ್ಲ ಮಾಡ್ತಾ ಇದ್ವಿ ಧ್ಯಾನಕ್ಕೆ ಬರಕ್ಕೆ ಮುಂಚೆ. ಅರಿವಿಲ್ಲದೆ ಏನು ಬೇಕಾದ್ರೂ ಸೃಷ್ಟಿ ಮಾಡೋದು. ಏನು ಸೃಷ್ಟಿ ಆಗ್ತಾ ಇದೆ? ಹಾಸ್ಪಿಟಲ್ ಸೃಷ್ಟಿ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ಗಳು ಸೃಷ್ಟಿ ಆಗ್ತಾ ಇದೆ, ಇನ್ಶೂರೆನ್ಸ್ ಕಂಪ್ನಿಗಳು ಬರ್ತಾ ಇದೆ, ಕ್ರಾಸ್ ಬಾರ್ಡರ್ ಟೆರರಿಸಮ್ ಬರ್ತಾ ಇದೆ, ಆತಂಕವಾದಿಗಳು ಬರ್ತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ವೈಮನಸ್ಸು ಹುಟ್ಟಿದೆ. ಎಷ್ಟು ಸಾವಿರಾರು ವರ್ಷಗಳಿಂದ ಇದೆಲ್ಲ ನಡೆದಿದೆ. ಈಗೇನು ಅಂದರೆ ಸತ್ಯಯುಗಕ್ಕೆ ಮಾರ್ಗ ಏನು ಅಂದರೆ, ಧ್ಯಾನಕ್ಕೆ ಬಂದ ಮೇಲೆ ನಾವು ಜವಾಬ್ದಾರಿಯುತ ಸೃಷ್ಟಿಕರ್ತರಾಗ್ತೀವಿ. ಯಾಕಂದರೆ ನಮ್ಮ ಮಾತಿನಲ್ಲಿ ನಮಗೆ ಗಮನ ಇರುತ್ತೆ, ಮನಸ್ಸು ಶುದ್ಧಿ ಆಗತ್ತೆ. ಮನಸ್ಸ ವಾಚ ಕರ್ಮಣ, ಈ ಮೂರರ ತ್ರಿಕರಣ ಶುದ್ಧೀಕರಣ ಧ್ಯಾನದಿಂದ ಒಂದೇ ಸಾಧ್ಯ. ನಾವೆಲ್ಲರೂ ಏನು ಅಂದರೆ ಜವಾಬ್ದಾರಿಯುತ ಸೃಷ್ಟಿಕರ್ತರಾಗ್ತೀವಿ. ಜೊತೆಗೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಮಾಲಿನ್ಯ, ಎಲ್ಲ ಮಾಲಿನ್ಯಕ್ಕೂ ತಾಯಿ ಏನಪ್ಪ ಅಂದರೆ ನಮ್ಮ ಮನುಷ್ಯನ ವಿಚಾರ ಮಾಲಿನ್ಯ. ಅನ್ಕಾನ್ಷಿಯಸ್ ಥಾಟ್ಸ್ನ ನಾವು ಕ್ರಿಯೇಟ್ ಮಾಡಿ ಎಲ್ಲ ಕಡೆ ಹರಡುಬಿಟ್ಟು ಏನು ಮಾಡ್ತಾ ಇದ್ದೀವಿ, ಏನೇನೋ 50,000 to 70,000 ವಿಚಾರಗಳು ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ. ಅದರಿಂದ ಏನಾಗ್ತಾ ಇದೆ, ಏನೇನು ಬೇಕೋ ಅದೆಲ್ಲ ಬೇಡದೇ ಇರೋದೆಲ್ಲ ಸೃಷ್ಟಿ ಆಗ್ತಾ ಇದೆ. ಸೊ ಅದಕ್ಕೆ ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನು ಸಹ ಧ್ಯಾನಿ ಆಗಲೇಬೇಕು. ಈ ವಿಚಾರ ಮಾಲಿನ್ಯವನ್ನು ನಿಲ್ಲಿಸಬೇಕು. ಯಾವಾಗ ವಿಚಾರ ಮಾಲಿನ್ಯ ನಿಲ್ಲುತ್ತೋ, ಏರ್ ಪೊಲ್ಯೂಷನ್ ಮಾಲಿನ್ಯ ಕಡಿಮೆ ಆಗುತ್ತೆ, ವಾಟರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲರೂ ನಾವು ತ್ರಿಕರಣ ಶುದ್ಧಿ ಸ್ಥಿತಿಯಲ್ಲಿ ಬರ್ತೀವಿ. ಒಂದು ಕಾಲು ಎಲ್ಲಿ ಹಿಡಬೇಕು, ಬಾಯಿಂದ ಏನು ಮಾತಾಡಬೇಕು, ಬಾಯಲ್ಲಿ ಏನು ಹಾಕೋಬೇಕು, ಏನು ಕೇಳಿಸ್ಕೋಬೇಕು, ಏನು ನೋಡಬೇಕು, ಏನು ನೋಡಬಾರ್ದು, ಯಾರನ್ನು ಭೇಟಿ ಮಾಡಬೇಕು, ಎಲ್ಲರ ಒಂದು ಜ್ಞಾನ ನಮಗೆಲ್ಲರಿಗೂ ಪತ್ರಿಜಿಯವರು ಕೊಟ್ಟಂಥ ಈ ಧ್ಯಾನದ ಒಂದು ಪ್ರಕ್ರಿಯೆಯಿಂದ ನಮಗೆಲ್ಲರೂ ಸಿಕ್ಕಿದೆ. ಅದಕ್ಕೆ ಜೋರಾದ ಒಂದು ಚಪ್ಪಾಳೆ ಆನಾಪಾನಸತಿ ಧ್ಯಾನಕ್ಕೆ. ಸ್ನೇಹಿತರೆ, ನಾವೆಲ್ಲರೂ ರೆಡಿನಾ? ಎಲ್ಲ ಜವಾಬ್ದಾರಿಯುತ ಸೃಷ್ಟಿಕರ್ತರಾಗಬೇಕು ನಾವೆಲ್ಲ. ಎಲ್ಲೆಲ್ಲಿ ನಮ್ಮ ಅಜ್ಞಾನ ಇದೆ, ನಾವು ಧ್ಯಾನ ಮಾಡಿದ್ದರಿಂದನೇ ಎಲ್ಲ ಆಗೋಲ್ಲ. ನಾವು ಸ್ವಾಧ್ಯಾಯ ಮಾಡಬೇಕು, ಧ್ಯಾನ ಪ್ರಚಾರಕ್ಕೆ ಕೆಲಸ ಮಾಡಬೇಕು, ಮತ್ತು ಸತತವಾಗಿ ಅದ್ರ ಮೇಲೆ ನಾವು ನಿಧಿಧ್ಯಾಸ ಅಂದರೆ ಅರಿವಿನಿಂದ ಜೀವನ ನಡೆಸುವಂಥ ಒಂದು ಕೆಲಸ ನಾವು ಮಾಡಬೇಕು. ಸಟಲ್ ಈಗೋಸ್ ಅಂತ ಹೇಳ್ತೀವಿ, ತುಂಬ ಸೂಕ್ಷ್ಮವಾದ ಅಹಂಭಾವ ಎಲ್ಲ ಬರುತ್ತೆ ನಮಗೆಲ್ಲ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಅದನ್ನೆಲ್ಲ ನಾವು ಕರಗಿಸ್ಕೊಂಡು ಮುಂದೆ ಸಾಗಬೇಕು. ಸೊ ಸ್ನೇಹಿತರೆ,
ಇಂದಿನ ಈ ಕಾರ್ಯಕ್ರಮಕ್ಕೆ ತುಂಬಾ ಒಂದು ಮುಖ್ಯವಾದ ಕೆಲವೊಂದು ಅಂಶಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ 1 ನಿಮಿಷದಲ್ಲಿ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅನ್ನೋದು ಮೂವ್ಮೆಂಟ್, ಯಾವುದೇ ಒಂದು ಸಂಸ್ಥೆ ಅಲ್ಲ ಇದು. ಏನಿದು? ಒಂದು ಚಳುವಳಿ ಅಂತ ಹೇಳ್ಬೋದು, ಮೂವ್ಮೆಂಟ್ ಅಂತ ಹೇಳ್ಬೋದು. ಯಾವುದೇ ಸಂಸ್ಥೆ ಇಲ್ಲ, ಇದಕ್ಕೆ ಆಫೀಸ್ ಇಲ್ಲ, ಯಾರ ಪ್ರೆಸಿಡೆಂಟ್ ಇಲ್ಲ, ಪ್ರೈಮ್ ಮಿನಿಸ್ಟರ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನಾವೆಲ್ಲರೂ ಅದಕ್ಕೆ ಮಾಸ್ಟರ್ಸೇ. ನಾವೆಲ್ಲರೂ ಸೇರಿ ಇದನ್ನು ಮುನ್ನಡೆಸ್ಕೊಂಡು ನೋಡಿ, ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮ ಒಂದು ಸಂಕಲ್ಪದಿಂದ ಶುರು ಆಯಿತು. ಸಾವಿರಾರು ಇಲ್ಲಿ ಮಾಸ್ಟರ್ಸ್ ಸೇರ್ಕೊಂಡಿದ್ದೀವಿ. ಈ ಪಿರಮಿಡ್ ಸ್ಪಿರಿಚುವಲ್ ಮೂವ್ಮೆಂಟ್ ಅಲ್ಲಿ ಇಲ್ಲಿ ಏನ್ ನಡೀತು? ಇಲ್ಲಿ ಒಂದು ಸಾಕಾರ ಜಾಥಾ ನಡೀತು, 2ನೇದು ಧ್ಯಾನ ನಡೀತು. ಈ ತರ ನಾವು ವಿಚಾರ ವಿನಿಮಯ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ನಮಗೆ ಕೆಲವೊಂದು ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ ಪತ್ರಿಜಿ ಅವರು. ನಾನು 2 ಪ್ರಾಜೆಕ್ಟ್ಸ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮುಖ್ಯವಾದ ಪ್ರಾಜೆಕ್ಟ್ ಏನಪ್ಪಾ ಅಂದ್ರೆ, ದ ಫ್ಯೂಚರ್ ಆಫ್ PSSM ಈಸ್ ಪಿರಮಿಡ್ ಮೆಡಿಟೇಷನ್ ಚಾನಲ್ ಅಂತ ಹೇಳಿದ್ದಾರೆ ಪತ್ರಿಜಿ ಅವರು. ಸೊ ಇಲ್ಲಿ ಮೊದಲನೇದಾಗಿ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂದ್ರೆ, ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಮ್ಮೆಲ್ಲರ ಒಂದು ಕೊಡುಗೆ ಬೇಕು. ಕೊಡುಗೆ ಅಂದ್ರೆ ನಮ್ಮ ಅನುಭವಗಳ ಮೂಲಕ, ಮತ್ತೆ ಸ್ವಾಧ್ಯಾಯದ ಪುಸ್ತಕದ ಜ್ಞಾನದ ಮೂಲಕ, ಮತ್ತೆ ಸಾಕಷ್ಟು ಮಾಸ್ಟರ್ಸ್ ಇಲ್ಲಿದ್ದೀರಾ, ನೀವು ಆಲ್ರೆಡಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಮತ್ತೆ ಅದಕ್ಕೆ ತನು ಮನ ಧನ ಸಹಾಯ ಇರ್ಬೋದು, ನೀವು ಕಂಟೆಂಟ್ ಕೊಡ್ಬೋದು, ಇದೆಲ್ಲ ನಡೀತಾ ಇದೆ. ಸೊ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ಗೆ PMC ಮುಖ್ಯ. ಮತ್ತೆ ನಮ್ಮ ಸಮಾಜದಲ್ಲಿ ನಿರ್ಮಾಣ ಮಾಡೋದಕ್ಕೆ ಇರುವಂತಹದ್ದು ಯೂತ್ಸ್, ಪೈಮಾ ಅಂತ ಹೇಳ್ಬಿಟ್ಟು ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾ ಅಂತ. ಈಗ ರೀಸೆಂಟ್ ಆಗಿ ನಾವು ಒಂದು ಪೈಮಾ ಗ್ಲೋಬಲ್ ಅನ್ನೋ ಒಂದು ಸಂಸ್ಥೆನ ರಿಜಿಸ್ಟರ್ ಮಾಡಿ, ಪ್ರಪಂಚದಲ್ಲಿರುವಂತ ಎಲ್ಲ ಯುವಕರು 35 ವರ್ಷಕ್ಕೆ ರೀಚ್ ಆಗಿಲ್ಲದೆ ಇರುವಂತ ಎಲ್ಲರೂ ಮಾಸ್ಟರ್ಸ್ ಅಲ್ಲಿ ರಿಜಿಸ್ಟರ್ ಮಾಡಿ, ಇಲ್ಲೆಲ್ಲ ನೀವು ನೋಡಿ, ಇಂಥ ಕಾರ್ಯಕ್ರಮ ನಡೆದಬೇಕಂದ್ರೆ ಸಹಾಯಕರು ಬೇಕು, ವಾಲಂಟಿಯರ್ಸ್ ಬೇಕು, ಯೂತ್ಸ್ ಬೇಕು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ. ಸೊ ಇಲ್ಲಿರೋ ಎಲ್ಲ ಯೂತ್ಸ್ಗೂ ನಾನು ಪೈಮಾ ಗ್ಲೋಬಲ್ಗೆ ರಿಜಿಸ್ಟರ್ ಮಾಡಿ, ನೀವು ಮೆಂಬರ್ ಆಗಿ ಕಾಂಟ್ರಿಬ್ಯೂಷನ್ ಮಾಡಿ ಸೇವೆ ಸಲ್ಲಿಸಿ ಅಂತ ನಾನು ಹೇಳ್ತೇನೆ. ಧ್ಯಾನ ಪ್ರಚಾರದ ಸೇವೆ, ಇಂಥ ಕಾರ್ಯಕ್ರಮಕ್ಕೆ ವಾಲಂಟಿಯರ್ ಸೇವೆ, ಬೇರೆ ಬೇರೆ ರಂಗದಲ್ಲಿ ಸೇವೆ ನಡೆಸಬೇಕು. ಸೊ ಅದಕ್ಕೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಇದರಿಂದ ಎಷ್ಟು ಜನ ಪೈಮಾ ಮಾಸ್ಟರ್ಸ್ ಇದ್ದೀರಾ ಇಲ್ಲಿ? ಪೈಮಾ ಮಾಸ್ಟರ್ಸ್, ಸೊ ಜೋರಾಗಿ ಚಪ್ಪಾಳೆ ಅವ್ರಿಗೆಲ್ಲರಿಗೂ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ನನಗೆ ಅವಕಾಶ ಕೊಟ್ಟು ನೀವು ಎಲ್ಲ ಕೇಳಿದ್ದಕ್ಕೆ ನನಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.